ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಆಯೋಜಿಸಿದ್ದು, ಸದರಿ ಗ್ರಾಮ ಸಭೆಗೆ ನಮ್ಮ ನೋಡಲ್ ಅಧಿಕಾರಿಗಳು ಹಾಗೂ ಅಕ್ಷರದ ಸಹ ಏಡಿಸರಾದಂತಹ ನರಸಿಂಹಮೂರ್ತಿ ಸರ್ ಸಕಾಲಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸಭೆ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಮ್ಮ ಈ ಭಾಗದ ಮುಖ್ಯ ಶಿಕ್ಷಕರು ಅಂತ ಮಾಸ್ಟರ್ ಸಹ ಸಕಾಲಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಸಭೆ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಪರಿಶೋಧನಾ ತಾಲೂಕು ಸಪ್ಪನೂರು ವ್ಯಕ್ತಿಯವರು ಶ್ರೀನಿವಾಸ್ ಅವರು ಸಹ ಸಕಾಲಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸಭೆ ಪರವಾಗಿ ಹಾಗೂ ನಮ್ಮ ಈ ನರೇಗಾ ಇಂಜಿನಿಯರ್ ಲಕ್ಷ್ಮಣ್ ಸಹ ಸಕಾಲಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸಭೆ. ಅದೇ ರೀತಿ ನಮ್ಮ ಸಿಬ್ಬಂದಿ ವರ್ಗ ಹಾಗೂ ಅವೆಲ್ಲ ಸಕಾಲಕ್ಕೆ ಆಗಮಿಸಿದ್ದಾರೆ. ತಮ್ಮೆಲ್ಲರಿಗೂ ನಾನು ಏನು ನಮಗೆ 6ನೇ ತಾರೀಕಿಂದ ಮೀಟಿಂಗ್ ಅಂತ 25ರಿಂದ ಇಲ್ಲಿವರೆಗೂ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದರೆ ಹಣಕಾಸು ಮತ್ತು ರಾಜ್ಯ ಹಣಕಾಸು ಆಯೋಗ ಸಂಬಂಧಪಟ್ಟ ಪ್ರಶ್ನೆಗಳನ್ನೆಲ್ಲ ಮಾಡಿ ನಮ್ಮ ಸೋಷಿಯಲ್ ಆಡಿಟ್ ತಂಡ ಈ ದಿನ ಅದಕ್ಕೆ ಸಂಬಂಧಪಟ್ಟಂಗೆ ಅನುಮೋದನೆಗೋಸ್ಕರ ಸಭೆಯನ್ನು ಆಯೋಜನೆ ಮಾಡಿದ್ವಿ. ಸದರಿ ಸಭೆಗೆ ಆಗಮಿಸಿದ ತಮ್ಮೆಲ್ಲರಿಗೂ ನಾನು ಸ್ವಾಗತ ಕೊಡ್ತಾ ಈ ಸಭೆಯಲ್ಲಿ ಈಗ ಕುರಿತಂತೆ ನಾನು ಸಭಾಧ್ಯಕ್ಷರಾದ ಶ್ರೀನಿವಾಸ್ ಅವರು ಸಭೆಗೆ ಮಾಹಿತಿ ಕೊಡಬೇಕಾಗಿ ಎಲ್ಲರಿಗೂ ನಮಸ್ಕಾರ. ಈ ದಿನ ಕೆಂಪನಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ 2025-26ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ತಾಲೂಕ್ ಪಂಚಾಯಿತಿ ಅಕ್ಷರದಾಸೋಹ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಎನ್ ನರಸಿಂಹಮೂರ್ತಿ ಸರ್ ಅವರೇ, ತಮ್ಮೆಲ್ಲರಿಗೂ ಗೊತ್ತಿದೆ, ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ತುಮಕೂರು ಅವರು ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸ್ಕೊಳ್ಳೋಕ್ಕೆ ತಾಲೂಕು ಮಟ್ಟದ ಅಧಿಕಾರಿಯವರನ್ನು ಸೂಚನೆ ಕೊಟ್ಟಿರ್ತಾರೆ. ಹಾಗಾಗಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ತಾಲೂಕು ಮಟ್ಟದ ಅಧಿಕಾರಿಗಳು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ನಿಯಮ. ಆ ಪ್ರಕಾರವಾಗಿ ಅವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ಮತ್ತು ಈ ಒಂದು ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಕೆಂಪನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶಶಿಕಲಾ ಅವರೇ ಮತ್ತು ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ರಾಜಶೇಖರ್ ಅವರೇ ಮತ್ತು ನರೇಗಾ ತಾಂತ್ರಿಕ ಸಹಾಯಕರಾಗಿರ್ತಕ್ಕಂಥ ಲಕ್ಷ್ಮಣ್ ಅವರೇ, ಲೆಕ್ಕ ಸಹಾಯಕರವರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದವರೇ ಮತ್ತು ಗ್ರಾಮಸ್ಥರೇ ಮತ್ತು ಉದ್ಯೋಗ ಚೀಟಿ ಹೊಂದಿರತಕ್ಕಂಥ ಫಲಾನುಭವಿಗಳು, ಸರ್ಕಾರದ ಆದೇಶದ ಪ್ರಕಾರ ಪ್ರತಿ ವರ್ಷಕ್ಕೆ ಒಮ್ಮೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನಿಯಮ. ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿರ್ತಕ್ಕಂಥ ಅವಕಾಶದಡಿಯಲ್ಲಿ ಪ್ರತಿ ವರ್ಷಕ್ಕೆ ಒಮ್ಮೆ ಮಾಡಬೇಕು. ಅದನ್ನು ಸಹ ತಾಲೂಕು ಮಟ್ಟದ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು. ನಾವು ಏನು ಸಾಮಾಜಿಕ ಪರಿಶೋಧನಾ ತಂಡದವರಿರ್ತೀವಿ, ನಾವು ಏನು ವರದಿಯನ್ನು ತಯಾರು ಮಾಡ್ತಕ್ಕಂಥದ್ದು, ಕಡತಗಳನ್ನು ಪರಿಶೋಧನೆ ಮಾಡ್ತಕ್ಕಂಥದ್ದು, ಕಾಮಗಾರಿ ಪರಿಶೀಲನೆ ಮಾಡ್ತಕ್ಕಂಥದ್ದು ಎಲ್ಲರ ನಮ್ಮ ಕರ್ತವ್ಯ ಆಗಿರ್ತದೆ. ಹಾಗಾಗಿ ಸಾಮಾಜಿಕ ಪರಿಶೋಧನೆ ಕಳೆದ 15 ವರ್ಷಗಳಿಂದಲೂ ಉದ್ಯೋಗ ಖಾತ್ರಿಯಲ್ಲಿ ಮಾಡ್ತಾ ಇದ್ದೀವಿ. ಆ ಪ್ರಕಾರವಾಗಿ ಈ ವರ್ಷವೂ ಸಮೇತ ಮಾಡಿದ್ದೀವಿ. 2024-25ನೇ ಸಾಲಿನಲ್ಲಿ ಅಂದರೆ ಹಿಂದಿನ ವರ್ಷ ಆರ್ಥಿಕ ವರ್ಷ ಮುಗಿದ ನಂತರ
ಅದರ ಖರ್ಚು ವೆಚ್ಚದ ಮತ್ತು ಕಾಮಗಾರಿಗಳ ಬಗ್ಗೆ ಸಾಮಾಜಿಕ ಪರಿಶೋಧನೆ ಆಗ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. 1/4/2024ರಿಂದ 31/3/2025 ಅವಧಿಯಲ್ಲಿ 1 ವರ್ಷದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಖರ್ಚು ವೆಚ್ಚ ಮತ್ತು ಕಾಮಗಾರಿಗಳು ಅದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮತ್ತು 2024-25ನೇ ಸಾಲಿನಲ್ಲಿ 15ನೇ ಹಣಕಾಸು ಅಂತಕ್ಕಂಥದ್ದು ಗ್ರಾಮ ಪಂಚಾಯತಿಗೆ ಪ್ರತಿ ವರ್ಷ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡುತ್ತದೆ. ಆ ಅನುದಾನವನ್ನು ಸಮೇತನ ಸಾರ್ವಜನಿಕರ ಮುಂದೆ ಮಂಡನೆ ಆಗ್ತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಸಮೇತ ಆಡಿಟ್ ಆಗಿದೆ. ಆ ವರದಿಯನ್ನು ಮಂಡನೆ ಮಾಡ್ತಕ್ಕಂಥದ್ದು ಮತ್ತು ರಾಜ್ಯ ಹಣಕಾಸು ಅಂತ ಒಂದು ಯೋಜನೆ ಇದೆ. ಅದು ಗ್ರಾಮ ಪಂಚಾಯಿತಿಗೆ ಬಿಡುಗಡೆ ಆಗೋದಿಲ್ಲ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗೆ ಬಿಡುಗಡೆ ಆಗುತ್ತೆ. ಅದನ್ನು ಸಮೇತ ಅಂದರೆ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಕೆಂಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಾಜ್ಯ ಹಣಕಾಸು ಯೋಜನೆ ಅಡಿಯಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿಗಳ ವಿವರದ ಬಗ್ಗೆನೂ ಸಮೇತನ ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಈ 3 ಯೋಜನೆಗಳ ಬಗ್ಗೆ ಸಾಮಾಜಿಕ ಪರಿಶೋಧನೆಯನ್ನ ಆಗಿದೆ. ಕಳೆದ 8-10 ದಿನಗಳಿಂದನೂ ಸಮೇತನ ನಿಮ್ಮ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಮಾಡಿ, ಅಂದರೆ ಸಾಮಾಜಿಕ ಪರಿಶೋಧನೆಯ ಪೂರ್ವದಲ್ಲಿ ಒಂದು ಪೂರ್ವಭಾವಿ ಸಭೆ ಮಾಡತಕ್ಕಂಥದ್ದು ನಿಯಮ. ಅವರ ಅಧ್ಯಕ್ಷತೆಯಲ್ಲಿ ಒಂದು ಪೂರ್ವಭಾವಿ ಸಭೆ ಮಾಡಿ 2024-25ರಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳ ವಿವರ ಮತ್ತು ಸಾಮಾಜಿಕ ಪರಿಶೋಧನೆಗೆ ಬೇಕಾಗಿರ್ತಕ್ಕಂಥ ಸಹಕಾರವನ್ನು ಕೊಡೋದಕ್ಕೆ ಸಾಮಾಜಿಕ ಪರಿಶೋಧನಾ ತಂಡ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಕಾರಿಗಳು ತಮ್ಮೆಲ್ಲರನ್ನ, ಸಿಬ್ಬಂದಿ ವರ್ಗದವರನ್ನ ಮತ್ತು ಅನುಷ್ಠಾನ ಇಲಾಖೆಯವರನ್ನ ಕೋರಿದ ಮೇರೆಗೆ 5 ದಿನಗಳ ಕಾಲ ಈ ಗ್ರಾಮ ಪಂಚಾಯಿತಿಯಲ್ಲಿ ಈ ಆರ್ಥಿಕ ವರ್ಷದಲ್ಲಾಗಿರ್ತಕ್ಕಂಥ ಎಲ್ಲ ಕಡತಗಳನ್ನು ನಿಯಮಾನುಸಾರ ಇದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಲಾಗಿದೆ ಮತ್ತು ಕಾಮಗಾರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಕಾಮಗಾರಿ ಆಗಿದೆಯೋ ಇಲ್ಲವೋ ಅಂತಕ್ಕಂಥದ್ದು ಸಮೇತನ ಪರಿಶೋಧನೆಯನ್ನು ಮಾಡಲಾಗಿದೆ. ಮತ್ತು ವ್ಯತ್ಯಾಸ ಇರ್ತಕ್ಕಂಥದ್ದನ್ನ ವರದಿಯಲ್ಲಿ ದಾಖಲಿಸಿದ್ವಿ. ಅದನ್ನು ಪ್ರತಿ ಕಾಮಗಾರಿವಾರು ಏನು ಇದೆ ಅಂತಕ್ಕಂಥದ್ದನ್ನ ಮಂಡನೆ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಅದು ಸರಿನೋ ತಪ್ಪು ಅಂತಕ್ಕಂಥದ್ದನ್ನ ಅಂತಿಮವಾಗಿ ನೋಡಲ್ ಅಧಿಕಾರಿಗಳು ಆ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಡೆಸ್ತಾ ಇರೋದ್ರಿಂದ ಮತ್ತು ನೀವು ಸಮೇತ ಅದಕ್ಕೆ ಸಂಬಂಧಪಟ್ಟಂಗೆ ನಾವೇನು ವರದಿ ಮಾಡಿದ್ದೀವಲ್ಲ ಅದೇನು ಅಂತಿಮ ಅಲ್ಲ. ನಾವು ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬಂದಿರತಕ್ಕಂಥ ಅಂಶಗಳ ವರದಿಯನ್ನು ಸಿದ್ಧತೆ ಮಾಡಿದ್ದೀವಿ ಮತ್ತು ನಿಯಮಾನುಸಾರ ಇಲ್ಲ ಇದೆ ಅಂತಕ್ಕಂಥದ್ದನ್ನ ವರದಿ ಮಾಡಿದ್ದೀವಿ. ಅದರಲ್ಲಿ ಬೇಕಾದರೆ ಬದಲಾವಣೆ ಮಾಡೋಕ್ಕೂ ಅವಕಾಶ ಇದೆ. ಆ ಕಾಮಗಾರಿ ಆಗಿದೆ ಅಂತಕ್ಕಂಥದ್ದು ನಾವು ಪಟ್ಟಿ ಮಾಡಿದರೆ ಸಾರ್ವಜನಿಕರು ಆ ಕಾಮಗಾರಿ ಆಗಿಲ್ಲ, ಅದು ಕಳಪೆ ಕಾಮಗಾರಿ ಅಥವಾ ಕಾಮಗಾರಿನೇ ಆಗಿಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದರೆ ಸಭೆಯಲ್ಲಿ ಚರ್ಚೆ ಮಾಡಿ ಅಂತಿಮಗೊಳಿಸ್ತಕ್ಕಂಥದ್ದು ಇದು ಸಭೆಯಲ್ಲಿ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ. ಮತ್ತು ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂಗೆ ನೀತಿ ನಿಯಮಗಳು, ಕಾಯ್ದೆ ಎಲ್ಲ ಇದೆ. ಆ ಕಾಯ್ದೆ ಉಲ್ಲಂಘನೆ ಆಗಿರ್ತಕ್ಕಂಥ ಪ್ರಕರಣಗಳೇನಾದ್ರೂ ಕಂಡು ಬಂದಿದ್ರೆ ಅಥವಾ ಆಗಿದ್ರೆ ಅದನ್ನು ಸಮೇತ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಮತ್ತು ಯೋಜನೆಯಲ್ಲಿ ಉದ್ಯೋಗ ಖಾತ್ರಿ ಕಾಯ್ದೆ ಏನಿದೆ 2008-9ರಿಂದ ಈ ಪಂಚಾಯಿತಿಯಲ್ಲಿ ಅನುಷ್ಠಾನ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿ ಏನು ನಿಯಮ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ವರ್ಷ ಹಲವಾರು ಹೊಸ ಅವಕಾಶಗಳು, ಹೊಸ ಆದೇಶಗಳು, ಹೊಸ ತಿದ್ದುಪಡಿಗಳಾಗ್ತಾ ಇರ್ತವೆ. ಆ ವಿಚಾರವನ್ನು ಸಮೇತ ಚರ್ಚೆ ಮಾಡ್ಬೋದು. ಸಾರ್ವಜನಿಕರಿಗೆ ಯೋಜನೆಗಳ ಬಗ್ಗೆ ಯಾವುದೇ ರೀತಿಯ ಗೊಂದಲಗಳಿದ್ರೆ ಆ ಗೊಂದಲಗಳನ್ನು ಪರಿಹರಿಸ್ತಕ್ಕಂಥದ್ದು ಸಮೇತ ಈ ಸಭೆಯ ಮೂಲ ಉದ್ದೇಶ. ಮತ್ತು ಇಲ್ಲಿ ಯೋಜನೆಗಳೇನಿದ್ದಾವೆ, ಯೋಜನೆಗಳು ಯಶಸ್ವಿ ಆಗಬೇಕು ಅಂದರೆ ಸಾರ್ವಜನಿಕರ ಸಹಭಾಗಿತ್ವ ಅತಿ ಪ್ರಾಮುಖ್ಯವಾಗಿ ಬೇಕಾಗಿದೆ. ಸಾರ್ವಜನಿಕರ ಸಹಭಾಗಿತ್ವ ಮತ್ತು ಅವರ ಭಾಗವಹಿಸುವಿಕೆ ಅತಿ ಪ್ರಾಮುಖ್ಯವಾಗಿ ಬೇಕಾಗಿರ್ತೈತೆ. ಸಾರ್ವಜನಿಕರು ಇಲ್ಲಿ ಹೆಚ್ಚು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಲಿ ಪಾವತಿ ಆಗಿರ್ತಕ್ಕಂಥದ್ದು ನೋಡಿದರೆ
ವೈಯಕ್ತಿಕ ಕಾಮಗಾರಿಗಳು ಮತ್ತು ಸಮುದಾಯ ಕಾಮಗಾರಿಗಳಲ್ಲಿ ಹೆಚ್ಚು ಜನ ಈ ಒಂದು ಯೋಜನೆಯ ಒಂದು ಸದುಪಯೋಗ ಮತ್ತು ಅವಕಾಶವನ್ನು ಬಳಸ್ಕೊಂಡಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಯಾವುದೇ ಒಂದು ಖರ್ಚು ವೆಚ್ಚ ಕಾಮಗಾರಿಗಳಾಗಬೇಕಾದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡುಬರ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಸಾಮಾನ್ಯ. ಆ ಒಂದು ಸರಿ ತಪ್ಪುಗಳನ್ನು ಕಂಡಿಡ್ಕೊಂಡು ಅದು ಏಕೆ ತಪ್ಪಾಯಿತು ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ತಪ್ಪುಗಳಾಗದೇ ರೀತಿಯಲ್ಲಿ ಒಂದು ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡೋದಕ್ಕೆ ಸಹಾಯ ಆಗ್ತಕ್ಕಂಥ ಉದ್ದೇಶದಿಂದಲೂ ಸಮೇತ ಸಾರ್ವಜನಿಕರ ಸಮ್ಮುಖದಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಆಮೇಲೆ ಇಲ್ಲಿ ಸಾರ್ವಜನಿಕರು ಅತಿ ಪ್ರಾಮುಖ್ಯವಾಗಿ ಒಂದು ಯೋಜನೆಗಳ ಬಗ್ಗೆ, ನೀತಿ ನಿಯಮಗಳ ಬಗ್ಗೆ ತಿಳ್ಕೋಬೇಕು. ಅವರ ಉದ್ಯೋಗ ಚೀಟಿ ಇರ್ಬೋದು, ಗೊತ್ತಿದೆ ನಿಮ್ಗೆಲ್ಲನ. ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಕುಟುಂಬಗಳಿಗೆ ಒಂದು ಆರ್ಥಿಕ ವರ್ಷದಲ್ಲಿ, ಒಂದು ವರ್ಷದಲ್ಲಿ 100 ಮಾನವ ದಿನಗಳ ಕೆಲಸ ಕೊಡ್ತೀವಿ ಅಂತ ಗ್ಯಾರಂಟಿಯಾಗಿ ಸರ್ಕಾರ ಒಂದು ಯೋಜನೆಯನ್ನ ಮತ್ತು ಕಾಯ್ದೆಯನ್ನು ರೂಪಿಸಿದೆ. ಆ ಪ್ರಕಾರವಾಗಿ ಅದನ್ನು ಬಳಸ್ಕೊಂಡು ಈ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಕುಟುಂಬದವರು ಸಮೇತ ಸರ್ಕಾರಿ ಕೆಲಸ ಮತ್ತು ರೆಗ್ಯುಲರ್ ಆಗಿ ಬೇರೆ ಒಂದು ಕೆಲಸಕ್ಕೆ ಹೋಗ್ತಕ್ಕಂಥವ್ರು, ಹಾಜರಾತಿ ಕೊಡ್ತಕ್ಕಂಥವ್ರು ಹೊರತುಪಡಿಸಿ ಬೇರೆ ಎಲ್ಲರೂ ಸಮೇತ ಉದ್ಯೋಗ ಚೀಟಿ ನೋಂದಣಿ ಮಾಡಿಕೊಂಡು ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯ ಸದುಪಯೋಗವನ್ನು ಪಡ್ಕೊಳ್ಳೋದು ಅವಕಾಶ ಇದೆ. 365 ದಿನದಲ್ಲಿ ಯಾವಾಗ ಬೇಕಾದ್ರೂ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡ್ಬೋದು. ಗ್ರಾಮ ಪಂಚಾಯತಿಗೆ ಬಂದು ನಾವು ಕೆಲಸ ಮಾಡ್ತೀವಿ ಅಂತ ಮುಂದೆ ಬಂದಾಗ ಅವ್ರಿಗೆ ಕೆಲಸ ಕೊಡಲೇಬೇಕಾಗ್ತದೆ. ಕೆಲಸ ಕೊಡಲಿಲ್ಲ ಅಂತಂದರೆ ನಿರುದ್ಯೋಗ ಭತ್ಯೆಗೂ ಸಮೇತ ಆ ಅರ್ಜಿದಾರರು ಅಥವಾ ಉದ್ಯೋಗ ಚೀಟಿದಾರರು ಅರ್ಹರಾಗಿರ್ತಾರೆ ಅಂತಕ್ಕಂಥ ವಿಚಾರವನ್ನು ತಮ್ಮೆಲ್ಲರಿಗೂ ಗೊತ್ತಿದೆ. ಆದರೂ ಸಮೇತ ಯೋಜನೆ ಇನ್ನೂ ಸಮೇತ ಸರಿದಾರಿಗೆ ಬರ್ತಾ ಇಲ್ಲ. ಗೊತ್ತಿದೆ ನಿಮಗೆಲ್ಲ ಯೋಜನೆ ಯಾವ ಥರ ಇದೆ, ನಾವು ಯಾವ ಥರ ಅನುಷ್ಠಾನ ಮಾಡ್ಕೊತಾ ಇದ್ದೀವಿ, ನಾವು ಯಾವ ಥರ ಬಳಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಅರಿವಿದೆ. ಆದರೂ ಒಟ್ಟಾರೆ ನೋಡಿದರೆ ಯೋಜನೆಗಳು ಅನುಕೂಲ ಆಗ್ತಾ ಇದೆ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಎಲ್ಲರೂ ಸಮೇತ ಆ ಒಂದು ಯೋಜನೆಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರ ಅಲ್ವಾ? ಹಾಗಾಗಿ ಈ ಒಂದು ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆನ ಕರೆದಿರ್ತಕ್ಕಂಥದ್ದು. ಹಾಗಾಗಿ ಮೊದಲನೇ ವಿಚಾರ, ಹಿಂದಿನ ವರ್ಷಗಳಲ್ಲಿ ಆಡಿಟ್ ಮಾಡಿ ಸಭೆಯಲ್ಲಿ ತೀರ್ಮಾನ ಆಗಿ ಸರ್ಕಾರಕ್ಕೆ ವಸೂಲಾತಿ ಮತ್ತು ಆಕ್ಷೇಪಣೆಗೆ ಸಂಬಂಧಪಟ್ಟಂತೆ ತಿರುವಳಿ ಆಗಿರ್ತಕ್ಕಂಥ ವಿಚಾರ ಏನಾದರೂ ಇದ್ದರೆ ಅದನ್ನ ಫಸ್ಟು ಚರ್ಚೆ ಮಾಡಬೇಕು ಅಂತಕ್ಕಂಥದ್ದಿದೆ. ಆ ವಿಚಾರವನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಂದರೆ ಈ ಸಭೆ ಬಿಟ್ಟು ಹಿಂದೆ ಸುಮಾರು ಸಭೆಗಳಲ್ಲಿ ಸುಮಾರು ತೀರ್ಮಾನಗಳಾಗಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರಕ್ಕೆ ವಸೂಲಾತಿಯನ್ನು ಕಟ್ಟಿ ಅನುಪಾಲನವಾಗಿ ಸಲ್ಲಿಸಿ ಅದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಅನುಪಾಲನವಾಗಿ ಸಲ್ಲಿಕೆ ಆಗಿರೋದ್ರ ಬಗ್ಗೆ ಮುಖ್ಯವಾಗಿ ಅದಲ್ಲ ಇಂಡಿವಿಜುವಲ್ ಅಲ್ಲಮ್ಮ, ಆ ತರ ಬಂದಾಗ ಅದನ್ನ ನೀವು ತಾಲೂಕ್ ಪಂಚಾಯತಿ ಹಣ ಸಮಿತಿಗೆ ಕೊಟ್ಟಿರ್ತೀರಾ, ಅಲ್ಲಿ ತೀರ್ಮಾನ ಹಾಕಿ ಸರ್ಕಾರಕ್ಕೆ ಹಣನೂ ಸಮೇತ ಜಮಾ ಮಾಡಿದ್ದೀರಾ. ಜಮಾ ಆದ ನಂತರ ಅದು ಕ್ಲೋಸ್ ಆಗಲ್ಲ. ತಿರ್ಗಾ ತಾಲೂಕ್ ಪಂಚಾಯತಿ ಹಣ ಸಮಿತಿಯಿಂದ ಅವ್ರ ಕಡೆಯಿಂದ ಒಂದು ಕವರಿಂಗ್ ಲೆಟರ್ ಹಾಕ್ಸ್ಕೊಬಂದು ಈ ಸಭೆಯಲ್ಲಿ ಮತ್ತೆ ಮಂಡನೆ ಆಗತ್ತಮ್ಮ. ಆಡಿಟ್ ಅಲ್ಲಿ ಇಷ್ಟು ವಸೂಲಾತಿ ಶಿಫಾರಸ್ಸಾಗಿತ್ತು ಸಭೆ, ಇದನ್ನು ಸರ್ಕಾರಕ್ಕೆ ಜಮಾ ಮಾಡಿದ್ದೀವಿ, ಇದನ್ನು ಕಟ್ಟಬೇಕು ಅಂತಕ್ಕಂಥದ್ದನ್ನ ಕಟ್ಟಿದ್ದಾರೆ. ಇದನ್ನು ಕೈ ಬಿಡ್ಬೋದು ಬೇಡವೋ ಅಂತಕ್ಕಂಥದ್ದು ಅರ್ಜೆಂಟಲ್ಲಿದ್ದೀರಾ? ಎರಡನೇ ವಿಚಾರ, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಖರ್ಚು ವೆಚ್ಚದ ವಿವರ ಸಭೆಗೆ ಮಂಡಿಸ್ತೀನಿ. 2024-25ನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿಯಿಂದ 138 ವೈಯಕ್ತಿಕ ಕಾಮಗಾರಿಗಳು, ಮಾತಾಡ್ಬೇಡ್ರಪ್ಪ ನೀವು, ನಮ್ಮ ಸಿಬ್ಬಂದಿಗಳೇ ಮಾಡ್ತಾರದು.
ಯಾರು ಮಾತಾಡ್ಬಿಟ್ರು? ಗ್ರಾಮ ಪಂಚಾಯಿತಿಯಿಂದ 138 ವೈಯಕ್ತಿಕ ಕಾಮಗಾರಿಗಳು, ಸಮುದಾಯ ಕಾಮಗಾರಿಗಳು 115, ಒಟ್ಟು 253 ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿ ಕೂಲಿ ಬಾಬ್ತು ಉದ್ಯೋಗ ಚೀಟಿದಾರರಿಗೆ 72,07,548 ರೂಪಾಯಿ ಕೂಲಿ ಹಣವನ್ನು ಕೂಲಿ ಕಾರ್ಡ್ಗೆ ಜಮಾ ಆಗಿರ್ತಕ್ಕಂಥದ್ದು. ಕುಶಲ ಸ್ಕಿಲ್ 1,45,700 ರೂಪಾಯಿ. ಸಾಮಗ್ರಿ ವೆಚ್ಚ 1,34,93,206 ರೂಪಾಯಿ. ಒಟ್ಟಾರೆ 2,08,00,000 ಇದೇ ಸಭೆ ಕಂಡಿದ್ರೆ ಏನು ಏನಾಗಿಲ್ಲ ಮೆಂಟಲಿ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಡೇಟ್ ಹಾಕಿ ಮಾಡಿ ನಮಗೆ ಯಾಕಿತ್ತಾರ ನೀವೇ ತಿಳ್ಕೊಳ್ಬೇಕಾಗಿರೋದು ನಮ್ಗಲ್ಲ. ಒಟ್ಟು 253 ಕಾಮಗಾರಿಗಳಿಗೆ ಕೂಲಿ ವೆಚ್ಚ 72,07,548 ರೂಪಾಯಿ ಕೂಲಿ. ಸ್ಕಿಲ್ ಅಂತಂದರೆ ಕಾಂಪೌಂಡು ಕಟ್ಟಬೇಕಾದ್ರೆ ಗಾರೆ ಕೆಲಸ ಮಾಡೋರಿಗೆ, ಚರಂಡಿ ಮಾಡಬೇಕಾದಾಗ ಸೆಂಟ್ರಿಂಗ್ ಹೊಡಿತಕ್ಕಂಥವ್ರಿಗೆ, ಅವೆಲ್ಲ ಸ್ಕಿಲ್ ಲೇಬರ್ಸ್ಗೆ 1,45,700 ರೂಪಾಯಿ. ಸಾಮಗ್ರಿ ಈ ಕೂಲಿ ಕಾರ್ಡ್ದಾರರು ಕೆಲಸ ಮಾಡ್ತಕ್ಕಂಥ, ಈಗ ಚರಂಡಿ ಮಾಡ್ತಕ್ಕಂಥದ್ದಕ್ಕೆ ಸಿಮೆಂಟು, ಜಲ್ಲಿ ಮತ್ತು ಈ ಥರ ಸಾಮಗ್ರಿಗಳನ್ನು ಖರೀದಿ ಮಾಡಿರ್ತಕ್ಕಂಥವು 1,34,93,206 ರೂಪಾಯಿ. ಒಟ್ಟಾರೆ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಬಳಸ್ಕೊಂಡಿರ್ತಕ್ಕಂಥದ್ದು 2,46,46,454 ರೂಪಾಯಿವಷ್ಟು ಒಂದು ವರ್ಷದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ವೆಚ್ಚ ಆಗಿದೆ ಗ್ರಾಮ ಪಂಚಾಯಿತಿಯಿಂದ. ಅದೇ ರೀತಿ ಅರಣ್ಯ ಇಲಾಖೆಯವರು 4 ವೈಯಕ್ತಿಕ ಕಾಮಗಾರಿ, 1 ಸಮುದಾಯ ಕಾಮಗಾರಿ, ಒಟ್ಟು 5 ಕಾಮಗಾರಿಯಿಂದ ಕೂಲಿ ವೆಚ್ಚ 1,81,131 ರೂಪಾಯಿ. ಸಾಮಗ್ರಿ 52,400 ರೂಪಾಯಿ. ಒಟ್ಟು 2,33,531 ರೂಪಾಯಿ ವೆಚ್ಚ ಆಗಿದೆ. ತೋಟಗಾರಿಕೆ ಇಲಾಖೆಯಿಂದ 3 ವೈಯಕ್ತಿಕ ಕಾಮಗಾರಿಗಳಿಗೆ 1,11,331 ರೂಪಾಯಿ ಕೂಲಿ ಮಾತ್ರ ವೆಚ್ಚ ಆಗಿದೆ. ಒಟ್ಟಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಎಲ್ಲ ಇಲಾಖೆಯಿಂದ ಸೇರಿ 261 ಕಾಮಗಾರಿ ಕೋಡ್ಗೆ 2,11,91,316 ರೂಪಾಯಿವಷ್ಟು ವೆಚ್ಚ ಆಗಿರ್ತಕ್ಕಂಥದ್ದು ಈ ಪಂಚಾಯಿತಿಯಲ್ಲಿ ಬಳಕೆಯಾಗಿದೆ. ಸಾಮಗ್ರಿ ವೆಚ್ಚ ಏನು ಗ್ರಾಮ ಪಂಚಾಯಿತಿಯಲ್ಲಿ 1,34,00,000 MIS ಆಗಿದೆ, ಪೇಮೆಂಟ್ ಆಗಿಲ್ಲ. ಇದನ್ನು ಅಂದರೆ ಪೇಮೆಂಟ್ ಆಗುತ್ತೆ, ಪೇಮೆಂಟ್ ಇನ್ನು ಅವ್ರ ಅಕೌಂಟ್ಗೆ ಯಾರು ಸರಬರಾಜು ಮಾಡಿದರೆ ಅವ್ರ ಅಕೌಂಟ್ಗೆ ಜಮಾ ಆಗಿಲ್ಲ. ಆದರೂ ಸಮೇತ MIS ಆದಮೇಲೆ ಅದು ಪೇಮೆಂಟ್ ಲೆಕ್ಕನೆ ಎಂಬ ರೀತಿಯಲ್ಲಿ ದಾಖಲಾಗಿದೆ. ಪೇಮೆಂಟ್ ಅದೇ ಆಗುತ್ತದೆ, ಅಷ್ಟಿದೆ ಇದೆ. ಅದೇ ರೀತಿ ಇದೊಂದು ವಿಚಾರ, ಪ್ರತಿ ಕಾಮಗಾರಿವಾರು ಮಂಡನೆ ಮಾಡ್ತಕ್ಕಂಥದ್ದು ವಿಚಾರ ಇದೆ. ಇನ್ನೊಂದು ವಿಚಾರ, ಅದನ್ನು ಪ್ರತಿ ಕಾಮಗಾರಿವಾರು ವರದಿ ಮಂಡನೆ ಮಾಡ್ತೀನಿ. 15ನೇ ಹಣಕಾಸು ಗ್ರಾಮ ಪಂಚಾಯಿತಿ ಮಾತ್ರ. ಒಟ್ಟು ಗ್ರಾಮ ಪಂಚಾಯಿತಿಯಲ್ಲಿ 1/4/2024ರಲ್ಲಿ ಓಪನಿಂಗ್ ಬ್ಯಾಲೆನ್ಸು ಅಂದರೆ ಅಕೌಂಟಲ್ಲಿ ಇರ್ತಕ್ಕಂಥ ಮೊತ್ತ 9,61,447. ಒಳಗೆ ಯಾರು ಮಾತಾಡ್ತಾರೆ? ನಿಮ್ಮ ಅವ್ನು ಯಾರು ಇದ್ದಾರಲ್ಲ ಅವಾಗ ಸುಮ್ಮನೆ ಕೂಕಡ್ರಿ, ಯಾಕೆ ಗಲಾಟೆ ಮಾತಾಡ್ಸ್ಬಿಡಲ್ಲ. 4ರಲ್ಲಿ 15ನೇ ಹಣಕಾಸಿನ ಖಾತೆಯಲ್ಲಿ ಇರ್ತಕ್ಕಂಥ ಓಪನಿಂಗ್ ಬ್ಯಾಲೆನ್ಸು 9,61,442 ರೂಪಾಯಿ. ಅದಕ್ಕೆ 4/4/24ರಲ್ಲಿ 8,54,922 ರೂಪಾಯಿ ಬಿಡುಗಡೆ ಆಯಿತು. ಎರಡನೇ ಅನುದಾನ 5,94,082 ರೂಪಾಯಿ ಅನುದಾನ ಬಿಡುಗಡೆ ಆಯಿತು. ಮೂರನೇ ಅನುದಾನ 6,23,160 ರೂಪಾಯಿ ಆಯಿತು. ನಾಲ್ಕನೇ ಅನುದಾನ 9,34,940 ರೂಪಾಯಿ ಆಯಿತು. ಮತ್ತು ಬ್ಯಾಂಕ್ನಿಂದ ಒಂದು ವರ್ಷದಲ್ಲಿ ಬಂದಿರತಕ್ಕಂಥ ಬಡ್ಡಿ 12,293 ರೂಪಾಯಿ. ಒಟ್ಟು ಓಪನಿಂಗ್ ಬ್ಯಾಲೆನ್ಸು, ಅನುದಾನ, ಬಡ್ಡಿ ಎಲ್ಲ ಸೇರಿ 39,80,844 ರೂಪಾಯಿವಷ್ಟು ಅನುದಾನ ಅಕೌಂಟಿಗೆ ಜಮಾ ಆಯಿತು. ಖರ್ಚು ಮಾಡಿರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿ
78,634 ರೂಪಾಯಿವಷ್ಟು ಖರ್ಚು ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯಿಂದ. ಇದನ್ನು ಸಮೇತ ವಿವರವನ್ನು ಸಮೇತ ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡ್ತಕ್ಕಂಥದ್ದು ಇವತ್ತು ಇದೆ. ನೆಕ್ಸ್ಟು ರಾಜ್ಯ ಹಣಕಾಸು ಅಂತ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಯ ಅನುದಾನದಡಿಯಲ್ಲಿ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ 2020ರಿಂದ 25ರ ಅವಧಿಯಲ್ಲಿ 5 ವರ್ಷಗಳ ಕಾಲ ಜಿಲ್ಲಾ ಪಂಚಾಯಿತಿಯಿಂದ 5 ವರ್ಷದಲ್ಲಿ ರಾಜ್ಯ ಹಣಕಾಸು ಯೋಜನೆಯ ವತಿಯಿಂದ ಒಂದು ಕಾಮಗಾರಿಯನ್ನು ಅನುಷ್ಠಾನ ಮಾಡಿ 2,33,671 ರೂಪಾಯಿ ಮಾತ್ರ ಜಿಲ್ಲಾ ಪಂಚಾಯಿತಿ ಅನುದಾನ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುಷ್ಠಾನ ಆಗಿದೆ. ಅದ್ಯಾವುದು ಅಂದರೆ ಕೆಂಪ್ರಳ್ಳಿ ಶಾಲೆಯ ನೆಲ ಹಾಸು, ಮೇಲ್ಛಾವಣಿ ದುರಸ್ತಿ, ಕಿಟಕಿ ಬಾಗಿಲು ಹಾಗೂ ಸುಣ್ಣ ಬಣ್ಣ ಬಳಿಯುವ ಕಾಮಗಾರಿ ಜಿಲ್ಲಾ ಪಂಚಾಯಿತಿಯಿಂದ 5 ವರ್ಷದಲ್ಲಿ ಒಂದಾಗಿದೆ ಅಲ್ಲ ಸರ್? ಮಾಹಿತಿ ಎಲ್ಲನ ಈ ಕಾಪಿ ಎಲ್ಲನ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಕೊಟ್ಟಿದ್ದೀವಿ. ಆ ಕಾಮಗಾರಿ ಆಗಿದೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಆದರೂ ಸಮೇತ ಆಗಿಲ್ಲ ಅಂತಕ್ಕಂಥದ್ದು ಏನು ಆಕ್ಷೇಪಣೆ ಇದ್ರೂ ಸಮೇತ ಮಂಡನೆ ಮಾಡಬಹುದು. ಅಲ್ಲ ಇದಕ್ಕೆ ಪ್ರೈಮರಿ ಸ್ಕೂಲ್ ಕೆಳಗಡೆ ಐತಲ್ಲ ಸರ್ ಅದು ಅಲ್ಲಿ. ನೆಕ್ಸ್ಟು ಜಿಲ್ಲಾ ಪಂಚಾಯತಿ ಆಯಿತು. ತಾಲೂಕ್ ಪಂಚಾಯಿತಿಯಲ್ಲಿ 5 ವರ್ಷದಲ್ಲಿ 10 ಕಾಮಗಾರಿಗಳನ್ನು ಮಾಡಿ 12,40,729 ರೂಪಾಯಿವಷ್ಟು ವೆಚ್ಚ ಆಗಿದೆ. ಒಂದು ಕೆಂಪ್ರಳ್ಳಿ ಕ್ರೀಡಾ ಸಾಮಗ್ರಿಗಳನ್ನು ಖರೀದಿ ಮಾಡಿರ್ತಕ್ಕಂಥದ್ದು ಪ್ರೌಢಶಾಲೆಗೆ ಸರ್, ಕೆಂಪ್ರಳ್ಳಿ ಪ್ರೌಢಶಾಲೆಗೆ ಕ್ರೀಡಾ ಸಾಮಗ್ರಿಗಳನ್ನು ಖರೀದಿ ಮಾಡಿರ್ತಕ್ಕಂಥದ್ದು 49,764 ರೂಪಾಯಿ. ಕೆಂಪ್ರಳ್ಳಿ ಗ್ರಾಮ ಪಂಚಾಯಿತಿಗೆ ಗ್ರಂಥಾಲಯ ಕಟ್ಟಡ ನವೀಕರಣ, ಇದು ನವೀಕರಣ ಮಾಡೋಕ್ಕೆ 1,91,513 ರೂಪಾಯಿ ವೆಚ್ಚವನ್ನು ಮಾಡಿದ್ದಾರೆ. ಇದು ತಾಲೂಕ್ ಪಂಚಾಯಿತಿಯಿಂದ ಅನುದಾನವನ್ನು ಕೊಟ್ಟು ಮಾಡಿರ್ತಕ್ಕಂಥದ್ದು. ಕೆಂಪ್ರಳ್ಳಿ ಗ್ರಾಮದ ಹರಿಜನ ಕಾಲೋನಿ ಹತ್ತಿರ ಅಂಗನವಾಡಿ ದುರಸ್ತಿ ಕಾಮಗಾರಿ 1,91,390 ರೂಪಾಯಿ ವೆಚ್ಚ ಆಗಿದೆ. GHPS ಶಾಲೆಯ ಒಂದು ಕೊಠಡಿ ಮೇಲ್ಛಾವಣಿ ದುರಸ್ತಿ ಹಾಗೂ ಶೌಚಾಲಯ ದುರಸ್ತಿ 2,87,873 ರೂಪಾಯಿ. ರಾಜಗಿರಿ ಗ್ರಾಮದ ಸರ್ಕಾರಿ ಶಾಲಾ ದುರಸ್ತಿ ಹಾಗೂ ಅಭಿವೃದ್ಧಿ 1,91,740 ರೂಪಾಯಿ. ದೊಡ್ಡಪಾಳ್ಯ ಗ್ರಾಮದ ಸರ್ಕಾರಿ ಶಾಲೆ ದುರಸ್ತಿ ಹಾಗೂ ಅಭಿವೃದ್ಧಿ 1,91,919 ರೂಪಾಯಿ. ಮತ್ತು ಗ್ರಂಥಾಲಯಕ್ಕೆ ಪೀಠೋಪಕರಣ ಖರೀದಿ ಮಾಡೋದಕ್ಕೋಸ್ಕರ ಒಂದು ಬಾರಿ 8,021 ರೂಪಾಯಿ ವೆಚ್ಚ ಮಾಡಿದ್ದಾರೆ. ಆಮೇಲೆ ಅದೇ ಗ್ರಂಥಾಲಯಕ್ಕೆ ಪುಸ್ತಕ ಇಟ್ಕೊಳ್ತಕ್ಕಂಥ ಒಂದು ರ್ಯಾಕು, ಒಂದು ಕಂಪ್ಯೂಟ್ರು, ಒಂದು ಸ್ಟ್ಯಾಂಡ್ ಫ್ಯಾನು, ಒಂದು ಟೇಬಲ್ಲು, ಒಂದು ದೊಡ್ಡ ಚೇರು ಖರೀದಿ ಮಾಡಿ ಈ ಒಂದು ಅಂಗನವಾಡಿಗೆ ಕೊಟ್ಟಿರ್ತಕ್ಕಂಥದ್ದಕ್ಕೆ 80,376 ರೂಪಾಯಿ ಖರ್ಚು ಮಾಡಿದ್ದಾರೆ ತಾಲೂಕ್ ಪಂಚಾಯಿತಿಯಿಂದ. ಅದೇ ಒಂದು ಗ್ರಂಥಾಲಯಕ್ಕೆ ಇನ್ನೊಂದು ಬಾರಿ 2 ಪುಸ್ತಕ ರ್ಯಾಕು ಇಟ್ಕೊಳ್ಳೋದಕ್ಕೆ, ಅದು ಇದು ಯಾವುದು ಗ್ಲಾಸ್ ಹಾಕಿ ಬೀರಿರುತ್ತಲ್ಲ ಅದು 2 ಕೊಟ್ಟಿದ್ದಾರೆ. 24,759 ರೂಪಾಯಿ ವೆಚ್ಚ ಮಾಡಿದ್ದಾರೆ. ನೆಕ್ಸ್ಟು ಅದೇ ಗ್ರಂಥಾಲಯಕ್ಕೆ ಒಂದು ದೊಡ್ಡ ಟೇಬಲ್ಲು ಮತ್ತು 6 ಚೇರುಗಳು ಸೇರಿ 23,374 ರೂಪಾಯಿ ರಾಜ್ಯ ಹಣಕಾಸು ನಿಧಿಯಿಂದ ಖರ್ಚು ಮಾಡಿರ್ತಕ್ಕಂಥದ್ದು ಬಿಲ್ಲು ಆಗಿದೆ. ಒಟ್ಟು 12,40,729 ರೂಪಾಯಿವಷ್ಟು ರಾಜ್ಯ ಹಣಕಾಸು ಯೋಜನೆಯಿಂದ ಆಗಿರ್ತಕ್ಕಂಥ ವೆಚ್ಚ. ನೆಕ್ಸ್ಟು ನರೇಗಾಕ್ಕೆ ಬಂದ್ಬಿಡ್ತೀನಿ. ಈಗ ಉದ್ಯೋಗ ಖಾತ್ರಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಕಾಮಗಾರಿಗಳಾಗಿದ್ದಾವೆ, ಆ ಕಾಮಗಾರಿಗಳ ಪ್ರತಿ ಕಾಮಗಾರಿಗೆ ಕೂಲಿ ಎಷ್ಟಾಗಿದೆ, ಸಾಮಗ್ರಿ ಎಷ್ಟಾಗಿದೆ ಅಂತಕ್ಕಂಥ ವರದಿಯನ್ನು ತಮ್ಮ ಮುಂದೆ ಮಂಡನೆ ಮಾಡ್ತಾ ಹೋಗ್ತೀನಿ. ಆ ಕಾಮಗಾರಿಗಳಿಗೆ ಏನಾದ್ರು ಆಗಿಲ್ಲ ಅಂದರೆ, ಆ ಕಾಮಗಾರಿ ಬಗ್ಗೆ ಏನಾದರೂ ಮಾತಾಡಬೇಕು ಅಂದರೆ, ಆ ಕಾಮಗಾರಿಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಒಂದು ಚರ್ಚೆ ಅವಶ್ಯಕತೆ ಇದ್ದರೆ ಖಂಡಿತ ಚರ್ಚೆಯಲ್ಲಿ ಭಾಗವಹಿಸ್ಬೋದು, ಚರ್ಚೆ ಮಾಡ್ಬೋದು. ಯಾರು ಬೇಕಾದ್ರೂ ಚರ್ಚೆ ಮಾಡ್ಬೋದು. ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ತೀರ್ಮಾನವೂ ಆಗ್ತಕ್ಕಂಥ ವಿಚಾರ ಇದೆ. ಕೆಂಪ್ರಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆಟದ ಮೈದಾನ ಅಭಿವೃದ್ಧಿ 2,05,561 ರೂಪಾಯಿ ಕೂಲಿ ಪಾವತಿಯನ್ನು ಮಾಡಿದ್ದಾರೆ. ಆಗಿದೆ ಕೆಲಸ. ಕೆಂಪ್ರಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಹತ್ತಿರ ಕಾಂಪೌಂಡ್ ನಿರ್ಮಾಣ ಕೂಲಿ 39,088 ರೂಪಾಯಿ. ಅಂದರೆ ಆ ಕಾಮಗಾರಿ 5 ಲಕ್ಷ ರೂಪಾಯಿ ಇದೆ.
2024-25ರಲ್ಲಿ ಅಷ್ಟು ಮಾತ್ರ ಪೇಮೆಂಟ್ ಮಾಡ್ಯಾವ್ರಿ. ಕೆಲಸ ಆಗಿದ್ರು ಸಾಕದು. ಬೇಕು ಅಂದರೆ ಪೂರ್ತಿ ಪ್ರಾರಂಭದಿಂದ 2022, 23, 24, 23-24ರಲ್ಲೂ ಸಮೇತ ಅದೇ ಕಾಮಗಾರಿಗೆ ಪೇಮೆಂಟ್ ಆಗ್ತಾ ಇರ್ತೈತೆ. ನಮಗೆ ಬಂದಿರೋ ಸ್ಟೇಟ್ಮೆಂಟ್ ಆ ವರ್ಷದಲ್ಲಿ ಏನಾಗಿದೆ ಅಂತ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಪೂರ್ತಿ ಮಾಹಿತಿಯ ಸಮೇತ ಅವಕಾಶ ಇದೆ, ಕೊಡ್ತೀವಿ. ಸಂದಲಗೆರೆ ಗ್ರಾಮದ ಸರ್ಕಾರಿ ಪಾಠಶಾಲೆ ಹತ್ತಿರ ಕಾಂಪೌಂಡ್ ನಿರ್ಮಾಣ ಆಗಿದೆ. ಕೆಲಸ 83,760 ರೂಪಾಯಿ ಪಾವತಿಯಾಗಿದೆ. ಕೆಂಪನಹಳ್ಳಿ ಗ್ರಾಮದ ಮುಸ್ಲಿಂ ಸ್ಮಶಾನ ಅಭಿವೃದ್ಧಿ 17,450 ರೂಪಾಯಿ. ಈ ಕಾಮಗಾರಿ ಆಗಿಲ್ಲ ಅಲ್ಲಪ್ಪ? ನೀವು ಹೇಳ್ಬೇಕು. ನಾನು ಹೇಳ್ತಾ ಮುಂಚೆಲೆ ಹೇಳಿದೆ, ನಾನು ಅವ್ರು ತೋರಿಸಿರ್ತಕ್ಕಂಥ ಕಾಮಗಾರಿಗಳು, ಅವ್ರು ಹೇಳಿರ್ತಕ್ಕಂಥ ವಿಚಾರಗಳು, ಕಡತಗಳ ಪ್ರಕಾರ ನಾವು ಆಡಿಟ್ ಮಾಡಿರ್ತೀವಿ, ಸ್ಥಳಕ್ಕೂ ಹೋಗಿರ್ತೀವಿ. ವ್ಯತ್ಯಾಸ ಆಗಿರ್ಬೋದು, ನೀವು ಅದನ್ನು ಪರಾಮರ್ಶೆ ಮಾಡಬೇಕು. ಆಗಿದೆಯಲ್ವಾ? ಈಡಿಗುರಪಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಅಡುಗೆ ಕೋಣೆ ನಿರ್ಮಾಣ ಸ್ಟಾರ್ಟ್ ಆಗೈತೇನಪ್ಪ? 16,752 ರೂಪಾಯಿ ಮಾತ್ರ ಆಗಿದೆ. ಈ ಕಾಮಗಾರಿ ಮುಂದುವರಿಬೇಕಲ್ಲ? 2 ವರ್ಷ ಆಯ್ತು ಅವಾಗಲೇ ಸ್ಟಾರ್ಟ್ ಆಗೋದು. ಈಡಿಗುರಪಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಅಡುಗೆ ಕೋಣೆ. ಈಗ 3-4 ವರ್ಷ ಒಂದೇ ಕಾಮಗಾರಿನ ಎಳ್ಕೊಂಡು ಹೋಗ್ಬಾರ್ದಪ್ಪ. ಇಷ್ಟೇ ಆಗಿರೋದು ಲಾಸ್ಟ್ ಇಯರ್. ಅದು ಅದೇ 16,000 ರೂಪಾಯಿ ಮಾತ್ರ ಆಗೈತೆ. ಅದಕ್ಕೆ ಎಸ್ಟಿಮೇಟ್ 8 ಲಕ್ಷ. ಕಾರಣ ಏನು ಅಂತ ಕೇಳ್ತಾ ಇರೋದು ಸರ್. ಪೇಮೆಂಟ್ ಬಂದಿಲ್ಲ, ಕೆಲಸ ಮಾಡ್ತಿದ್ದೆ. ಸರ್ ವರ್ಕು ಇದು ಲಾಸ್ಟ್ ಇಯರ್ದು ಪೆಂಡಿಂಗ್ ಇತ್ತಲ್ಲ, ಪೇಮೆಂಟ್ ಸ್ಟಾರ್ಟ್ ಇದು ಯಾವುದೇ ಒಂದು ಇದು ತುಂಬಾ ಇಂಪಾರ್ಟೆಂಟ್ ಕಾಮಗಾರಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕೆಲಸ. ಹಾಗಾಗಿ ಗ್ರಾಮ ಪಂಚಾಯತಿಯವರು ಗಮನ ಕೊಟ್ಟು ಈ ಕಾಮಗಾರಿ ಸ್ಟಾರ್ಟ್ ಮಾಡಬೇಕು. ಯಾಕೆ ಗೊತ್ತಾ, ಅನುಮೋದನೆ ಆಗಿದೆ, ಅಮೌಂಟ್ 8 ಲಕ್ಷ ಅನುಮೋದನೆ ಆಗಿದೆ, ರಿಲೀಸ್ ಆಗಿದೆ, ಅಮೌಂಟ್ ಎಲ್ಲ ಅಪ್ರೂವಲ್ ಆಗೋಗ್ಬಿಟ್ಟೈತೆ. ಕೆಲಸ ಮಾಡ್ತಾ ಇಲ್ಲ ಅಷ್ಟೇ. ಇಲ್ಲ ಸರ್, ಎಲ್ಲ ಕ್ಲಿಯರ್ ಇದೆ ಕಾಮಗಾರಿ. ಅದು ಹಳೆ ಇದಿಷ್ಟೆಲ್ಲ ಪರ್ಸೆಂಟ್ ಇರಲಿಲ್ಲ, ಅದಕ್ಕೆ ಹೊಸ ಕೊಠಡಿ ಹಾಕಿದ್ವಿ. ಈಗ ಸ್ಟಾರ್ಟ್ ಮಾಡ್ತೀವಿ. ಶ್ರೀನಿವಾಸ್ ಮಾಡ್ತಿರೋ ತಂದೆ ತಿರೋದ್ರಲ್ಲ, ಇಲ್ಲ ಇದು ಸ್ಟಾರ್ಟ್ ಮಾಡಿ ಸರ್. ಇಂಜಿನಿಯರ್ ಸಾಹೇಬ್ರೆ ನೋಡಿ ಸಾಹೇಬ್ರೆ, ಕೆಂಪನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಕಬಡ್ಡಿ, ಖೋಖೋ ಮೈದಾನ ಅಭಿವೃದ್ಧಿ 77,129 ರೂಪಾಯಿ. ಕೆಂಪನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ಉದ್ಯಾನವನ ನಿರ್ಮಾಣ 1,07,841 ರೂಪಾಯಿ. ಎಲ್ಲ ಇಲ್ಲೇ ಹಾಕ್ಬಿಟ್ಟಿದ್ದೀರ ಕಾಮಗಾರಿಗಳು, ಇಲ್ಲಿ ಹಾಕ್ಬಿಟ್ಟವ್ರೆ. ಕೆಂಪನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ರಸ್ತೆ, ಶಾಲಾ ಆವರಣ, ಗಿಡ ನೆಡುವ ಕಾಮಗಾರಿ 2,68,832 ರೂಪಾಯಿ ವೆಚ್ಚ ಆಗಿದೆ. ನೆಕ್ಸ್ಟು ಕೆಂಪನಹಳ್ಳಿ ಗ್ರಾಮದ ಧನಂಜಯ ಮನೆಯಿಂದ ಲಿಂಗಯ್ಯ ಮನೆಯವರೆಗೆ ತಡೆಗೋಡೆ ನಿರ್ಮಾಣ. ಈ ಅವಧಿಯಲ್ಲಿ 39,888 ರೂಪಾಯಿ ಪೇಮೆಂಟ್ ಆಗಿದೆ. ಕಡಸಿನಹಳ್ಳಿ ಗ್ರಾಮದ ಹಿಮಾವತ್ ಕುಮಾರ್ ಮನೆಯಿಂದ ನಾರಾಯಣ್ ಮನೆಯವರೆಗೆ ಬಸಿ ಕಾಲುವೆ 43,625 ರೂಪಾಯಿ. ಸಂದಲಗೆರೆ ಗ್ರಾಮದ 107 ಲಕ್ಷ್ಮೀ ದೇವರ ದೇವಸ್ಥಾನದಿಂದ ಸೃಜನಪ್ಪನವರ ಮನೆಯವರೆಗೆ ಬಸಿ ಕಾಲುವೆ ನಿರ್ಮಾಣ 11,866 ರೂಪಾಯಿ. 11 ಕಮ್ಯುನಿಟಿ ವರ್ಕ್ ಇಂಡಿವಿಜುವಲ್ ಇದ್ದಾವೆ. ನೆಕ್ಸ್ಟು ಕಮ್ಯುನಿಟಿ ವರ್ಕು ಮುಗಿಸ್ತೀವಿ, ಆಮೇಲೆ ಇಂಡಿವಿಜುವಲ್ ವರ್ಕ್ ಆಗ್ಬೋದಾ? ಕಾಪಿ ಅದು ಇಲ್ಲಿಂದ 68ನಿಂದ ತಗೊಳ್ಳಿ. ಇಲ್ಲಿ ಬೇರೆ ಲೆವೆಲ್ ಇಂಡಿವಿಜುವಲ್ಲು 68ನಿಂದ ತಗೊಳ್ಳಿ. ಅಲ್ಲೇ ಓದ್, ಇಲ್ಲೇ ಓದ್, ಅಲ್ಲಿ ಬೇಡ, ಇಲ್ಲೇ ಓದಿ. ಕೆಂಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 5ರಲ್ಲಿ ಸ್ಮಶಾನ ಅಭಿವೃದ್ಧಿ ಕಾಮಗಾರಿ 46,068 ರೂಪಾಯಿ. 2 ಸರಿ ಬಂದಿರೋದಕ್ಕೆ ಸರ್ವೆ ನಂಬರ್ 194 ಸಂದಲಗೆರೆ ಗ್ರಾಮದ ಕೃಷ್ಣಯ್ಯನ ಜಮೀನಿನಿಂದ ಹುಚ್ಚಪ್ಪನ ಜಮೀನಿನವರೆಗೆ ಜಲಿ ರಸ್ತೆ ಕಾಮಗಾರಿ 13,960 ರೂಪಾಯಿ. ಚಿಕ್ಕಮೇಗಲಪಾಳ್ಯ ಗ್ರಾಮದ ರಾಮಣ್ಣನ ಮನೆಯಿಂದ ಶಿವಣ್ಣನ ಮನೆಯವರೆಗೆ ಜಲಿ ರಸ್ತೆ ಕಾಮಗಾರಿ 47,813 ರೂಪಾಯಿ.
ದೊಡ್ಡಪಾಳ್ಯ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಹತ್ತಿರ ಬಾಲಕಿಯರ ಶೌಚಾಲಯ ನಿರ್ಮಾಣ 30,014 ರೂಪಾಯಿ. ಸಂದರ್ಗೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಹತ್ತಿರ ಬಾಲಕಿಯರ ಶೌಚಾಲಯ ನಿರ್ಮಾಣ 27,920 ರೂಪಾಯಿ. ಚಿಕ್ಕಮೇಗಲಪಾಳ್ಯ ಗ್ರಾಮದ ಸಿದ್ದಲಿಂಗಯ್ಯ ಬಿನ್ ಚುಂಚಯ್ಯ ಜಮೀನಿನ ಹತ್ತಿರ ರೀಚಾರ್ಜ್ ವೆಲ್ ನಿರ್ಮಾಣ 39,088 ರೂಪಾಯಿ. ಚಿಕ್ಕಮೇಗಲಪಾಳ್ಯ ಗ್ರಾಮದ ವೆಂಕಟನರಸಯ್ಯ ಜಮೀನಿನ ಹತ್ತಿರ ಬೋಲ್ಡರ್ ಚೆಕ್ ನಿರ್ಮಾಣ 11,168 ರೂಪಾಯಿ. ಚಿಕ್ಕಮೇಗಲಪಾಳ್ಯ ಗ್ರಾಮದ ವೆಂಕಟನರಸಯ್ಯ ಜಮೀನಿನ ಹತ್ತಿರ ರೀಚಾರ್ಜ್ ವೆಲ್ ನಿರ್ಮಾಣ 39,088 ರೂಪಾಯಿ. ಚಿಕ್ಕಮೇಗಲಪಾಳ್ಯ ಗ್ರಾಮದ ಜಯಸಿಂಹ ಜಮೀನಿನ ಹತ್ತಿರ ಬೋಲ್ಡರ್ ಚೆಕ್ ಡ್ಯಾಮ್ ನಿರ್ಮಾಣ 27,920 ರೂಪಾಯಿ. ಕೆಂಪನಹಳ್ಳಿ ಗ್ರಾಮದ ರಾಮಲಿಂಗಯ್ಯನ ತೋಟದ ಹತ್ತಿರ ಕಾಲುವೆ ಹೂಳೆತ್ತುವ ಕಾಮಗಾರಿ 1,31,573 ರೂಪಾಯಿ. ರಾಜಗೆರೆ ಗ್ರಾಮದ ರಾಮಣ್ಣನ ಜಮೀನಿನ ಹತ್ತಿರದಿಂದ ಕಾಲುವೆ ಹೂಳೆತ್ತುವ ಕಾಮಗಾರಿ 86,203 ರೂಪಾಯಿ. ಬೋರೇಗೌಡನಪಾಳ್ಯ ಶಿವಣ್ಣನ ಜಮೀನಿಂದ ನಿಂಗಪ್ಪನ ಜಮೀನಿನ ತೊರೆಯ ಕಾಲುವೆ ಹೂಳೆತ್ತುವ ಕಾಮಗಾರಿ 30,712 ರೂಪಾಯಿ. ಬೋರೇಗೌಡನಪಾಳ್ಯ ಶಿವಣ್ಣನ ಜಮೀನಿನಿಂದ ತಮ್ಮಯ್ಯನ ಜಮೀನಿನವರೆಗೆ ತೊರೆಯ ಕಾಲುವೆ ಹೂಳೆತ್ತುವ ಕಾಮಗಾರಿ 34,202 ರೂಪಾಯಿ. ನಿಟ್ಟೂರು ಗ್ರಾಮದ ವಾಹಿದ್ ಖಾನ್ ಜಮೀನಿನಿಂದ PWD ರಸ್ತೆಯವರೆಗೆ ತೊರೆ ಹೂಳೆತ್ತುವ ಕಾಮಗಾರಿ 3,37,832 ರೂಪಾಯಿ. ನಿಟ್ಟೂರು ಗ್ರಾಮದ ಹುಚ್ಚಪ್ಪನ ತೋಟದಿಂದ ಸನವುದ್ದೀನ್ ಜಮೀನಿನವರೆಗೆ ಕಾಲುವೆ ಹೂಳೆತ್ತುವ ಕಾಮಗಾರಿ 9,772 ರೂಪಾಯಿ. ಕೊರ್ಸಿಂಗನಹಳ್ಳಿ ಗ್ರಾಮದ ಕೆರೆಕೋಡಿಯ ಹತ್ತಿರ ಕಾಲುವೆ ಹೂಳೆತ್ತುವ ಕಾಮಗಾರಿ 3,53,188 ರೂಪಾಯಿ. ಸಂದರ್ಗೆರೆ ಗ್ರಾಮದ ಚಿಕ್ಕರಂಗಯ್ಯ ಜಮೀನಿನಿಂದ ಶ್ರೀನಿವಾಸನ ಜಮೀನಿನವರೆಗೆ ತೊರೆಯ ಕಾಲುವೆ ಹೂಳೆತ್ತುವ ಕಾಮಗಾರಿ 3,68,544 ರೂಪಾಯಿ. ಸಂದರ್ಗೆರೆ ಗ್ರಾಮದ ವೆಂಕಟರಾಮಯ್ಯ ಜಮೀನಿನಿಂದ ಕೃಷ್ಣಯ್ಯನ ಜಮೀನಿನವರೆಗೆ ತೊರೆಯ ಕಾಲುವೆ ಹೂಳೆತ್ತುವುದು 3,67,846 ರೂಪಾಯಿ. ಸಂದರ್ಗೆರೆ ಗ್ರಾಮದ ಕೃಷ್ಣಯ್ಯನ ಜಮೀನಿನಿಂದ ಸದಾಶಿವ ಜಮೀನಿನವರೆಗೂ ತೊರೆಯ ಕಾಲುವೆ ಹೂಳೆತ್ತುವುದು 3,66,101 ರೂಪಾಯಿ. ಕೊರಮೂರುಪಾಳ್ಯ ಮದ್ದೂರಯ್ಯನ ಜಮೀನಿನಿಂದ ಕೊರಮೂರುಪಾಳ್ಯ ಕಟ್ಟೆವರೆಗೆ ಕಾಲುವೆ ಹೂಳೆತ್ತುವ ಕಾಮಗಾರಿ 1,77,534 ರೂಪಾಯಿ. ಕೊರಮೂರುಪಾಳ್ಯ ಸಣ್ಣಮ್ಮನ ಜಮೀನಿನಿಂದ ತಮ್ಮಯ್ಯನ ತೋಟದವರೆಗೂ ತೊರೆಯ ಕಾಲುವೆ ಹೂಳೆತ್ತುವ ಕಾಮಗಾರಿ 2,01,024 ರೂಪಾಯಿ. ಸಂದಲಗೆರೆ ಗ್ರಾಮದ ನರಸಮ್ಮನ ಜಮೀನಿನಿಂದ ಸುರೇಶನ ಜಮೀನಿನವರೆಗೂ ಕಾಲುವೆ ಹೂಳೆತ್ತುವುದು 2,89,321 ರೂಪಾಯಿ. ಕರ್ಸಿಂಗ್ನಹಳ್ಳಿ ರಾಮಣ್ಣನ ಹೊಲದಿಂದ ನರಸಮ್ಮನ ಹೊಲದವರೆಗೆ ಕಾಲುವೆ ಹೂಳೆತ್ತುವ